ಅದನ್ನ ಡಿಫೆನ್ಸ್ ಅವರು ಹೋಗ್ತಾ ಇಲ್ಲ, ಪ್ರಾಸಿಕ್ಯೂಷನ್ ಅವರು ಹೋಗ್ತಿಲ್ಲ, ಇಬ್ರಿಗೂ ಬೇಡ ಆಗಿದ್ದಾರೆ ಅವರು. ನಾಳೆ ಸಮಾಜನ ಹೇಗೆ ಎದುರಿಸ್ತಾರೆ? ಮಗನ್ ಕಳ್ಕೊಂಡಿದ್ದಾರೆ. ಹಾಸ್ಟೈಲ್ ವಿಟ್ನೆಸ್ ಅನ್ನೋದು ಈ ಕೇಸ್ಗೆಲ್ಲ ಸಂಬಂಧ ಪಡುತ್ತಾ? ಹಾಸ್ಟೈಲ್ ಅಂತ ಹೇಳ್ತಾ ಇಲ್ಲ, ಡಿಫೆನ್ಸ್ ಕಡೆಯವರು ಎದುರಿಸ್ಬಿಟ್ಟಿದ್ದಾರೆ. ಈ ವ್ಯಕ್ತಿಗಳು ಕೊಲೆ ಆರೋಪ ಹೊತ್ಕೊಂಡಿರ್ತಕ್ಕ ಎದುರಿಸ್ಬಿಟ್ಟು ಅವ್ರ ಕೈಲಿ ಉಲ್ಟಾ ಪಲ್ಟಾ ಹೇಳಿಸ್ತಾ ಇದ್ದಾರೆ, ಅವ್ರೇನೋ ಭಯದಲ್ಲಿದ್ದಾರೆ, ಆ ತರ ಕನ್ಸಿಡರ್ ಮಾಡಕ್ ಆಗಲ್ವಾ ಇಂಥ ಸ್ಟೇಟ್ಮೆಂಟ್ಸ್ ನ? ಸರ್, ಇದು ಆ ರೀತಿ ಅಲ್ಲ. ಇದು ಪ್ರಾಸಿಕ್ಯೂಷನ್ ನಾನು ಏನಾಗಿದೆ ಅಂತ ಹೇಳ್ತಾ ಇದ್ದೀನಿ. ನಾನು ಎಕ್ಸಾಂಪಲ್ 2.5 ಟೈಮ್ ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿ ಲ್ಯಾಬ್ಸಸ್ ನ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ. ಅದನ್ನ ಇವಾಗ ಪ್ಯಾಚ್ ಅಪ್ ಮಾಡ್ತಾ ಹೋಗ್ತಾ ಇದ್ದಾರೆ ಟ್ರಯಲ್ ಅಲ್ಲಿ. ಆ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಹೋಗೋದು. ಆ ಪ್ಯಾಚ್ ಅಪ್ ಮಾಡಕ್ 8:30 ಅಂತ ಬರ್ದಿದ್ರು ನಿಮ್ಗೇನ್ ತಕರಾರಿಲ್ಲ, 2 ಗಂಟೆ ಅಂತ ಬರೀ ತಕರಾರಿಲ್ಲ. ಏನಿತ್ತು ಅದನ್ನ ಬರಿಬೇಕಾಗಿತ್ತು ಅಂತ ನೀವು ಹೇಳೋದು. ನಾವ್ ಹೇಳ್ತಿರೋದು ಏನಿತ್ತು ಅದನ್ನ ಇವಾಗ ಪ್ಯಾಚ್ ಅಪ್ ಮಾಡಕ್ ಹೋದಾಗ, ಅಲ್ಲಿ ತಪ್ಪುಗಳನ್ನ ಇವಾಗ ಪ್ಯಾಚ್ ಅಪ್ ಮಾಡಕ್ ಹೋದಾಗ ಒಂದ್ ಪ್ರಶ್ನೆ ಕೇಳೋ ಕಡೆ 10 ಪ್ರಶ್ನೆ ಉದ್ಭವಿಸ್ತವೆ. ಎಲ್ಲ 1-2-3 ಕಡೆ ಸಿಕ್ಕಾಕೊಂತಾರೆ. ಮತ್ತೆ ಅದನ್ನ ಯಾವ 2-3 ಅಡ್ಮಿಷನ್ಸ್ ಏನ್ ಬಂದಿರುತ್ತೆ ಅದನ್ನ ಪ್ಯಾಚ್ ಅಪ್ ಮಾಡಕ್ಕೆ ಮತ್ತೆ ಈ ಫರ್ದರ್ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ನಮ್ಮದ. ಈಗ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ದರ್ಶನ್ ಕೇಸನ್ನ ಪೂರ್ತಿ ನಾನು ಅಲ್ಲಿ ತನಿಖೆ ಮಾಡಿದೆ, ಇಲ್ಲಿ ತನಿಖೆ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಹೇಳಿ ಪೊಲೀಸರು ಇದರಲ್ಲಿ ಮೀಡಿಯಾ ಮೈಲೇಜ್ ಅಥವಾ ಪ್ರಚಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ನಿಮ್ ವಾದ ಇದೆಯಾ? ಅದಕ್ಕೋಸ್ಕರ ದರ್ಶನ್ ಓವರ್ ಎಂಥೂಸಿಯಾಸಮ್ ಇಂದ ಮಾಡಿದ್ದಾರೆ. ಆಕ್ಚುಲಿ ಏನ್ ನಡೀತೋ ಅದನ್ನ ಮಾಡಿದ್ರೆ ನಮ್ದು ತಕರಾರಿಲ್ಲ. ಇವಾಗ ಎಕ್ಸಾಂಪಲ್ ನೀವು ಮುಂಚೆ ಹೇಳಿದಾಗ ಬೇರೆ ಮರ್ಡರ್ ಕೇಸ್ ಆಗಿದ್ರೆ ಬೇರೆ ತರ ತನಿಖೆ ಮಾಡ್ಬಿಡ್ತಾ ಇದ್ರ, ದರ್ಶನ್ ಜಾಸ್ತಿ ತನಿಖೆ ಎಕ್ಸಾಂಪಲ್ ನಿಮ್ಮಲ್ಲೇ ಹೇಳ್ತೀನಿ ಕೇಳಿ. ಆ ಸಿದ್ಧಾರ್ಥ್ ಲೂಥ್ರಾ ಅವ್ರನ್ನ ಒನ್ ಆಫ್ ದಿ ಮೋಸ್ಟ್ ಲೀಡಿಂಗ್ ಅಡ್ವೊಕೇಟ್ ಇಂಡಿಯಾದಲ್ಲಿ, ಅವ್ರನ್ನ ಎಂಗೇಜ್ ಮಾಡಿದ್ದಾರೆ. ಎಷ್ಟು ಸರ್ಕಾರದಿಂದ ಹಣ ಹೋಗಿದೆ? ಯಾಕೆ ಬೇರೆ ಮರ್ಡರ್ ಕೇಸಲ್ಲಿ ಆರೋಪಿಗಳು ಆಚೆ ಬಂದ್ರೆ ಇವ್ರಿಗೆ ತೊಂದ್ರೆ ಇಲ್ವಾ? ಈ ಕೇಸಲ್ಲೇ ಮಾತ್ರನಾ? ಯಾಕಂತ ಸ್ಪೆಷಲ್ ಅಟೆನ್ಷನ್? ಸಿದ್ಧಾರ್ಥ್ ಲೂಥ್ರಾನ್ ಎಂಗೇಜ್ ಮಾಡಿ ಸುಧನ್ವ ಅವರೇ, ರೇಣುಕಾ ಸ್ವಾಮಿಯದ್ದು ಬರ್ಬರ ಕೊಲೆ, ಚಿತ್ರಹಿಂಸೆಯ ಕೊಲೆ, ವಿಕೃತ ಆನಂದದ ಕೊಲೆ, ವಿಘ್ನ ಸಂತೋಷಿಗಳ ಕೊಲೆ, ಒಬ್ಬ ಸಮಾಜಕ್ಕೆ ದೊಡ್ಡ ಸಂದೇಶ ಕೊಡ್ತಕ್ಕಂಥ ಮನುಷ್ಯನ ಕಡೆಯಿಂದ ಆಗಿರತಕ್ಕಂಥ ಕೊಲೆ ಅಂತ ಆರೋಪ. ಸರ್, ಎಲ್ಲ ಕೊಲೆನೂ ವಿಕೃತನೇ. ಯಾವ ಕೊಲೆ ಕೂಡ ಸಮಾಜ ಒಪ್ಪಂತದ್ದಲ್ಲ. ಎಲ್ಲಾನು ವಿಕೃತನೇ. ಎಲ್ಲಾ ಕೊಲೆ ಕೂಡ ಸಮಾಜದ ಅಗೇನ್ಸ್ಟೇ. ಬಟ್ ನಾವ್ ಹೇಳ್ತಾ ಇರೋದು ಓವರ್ ಎಂಥೂಸಿಯಾಸಮ್. ನಿಜ ಘಟನೆ ಏನ್ ನಡೆದಿದ್ಯೋ ಮಾಡಿ ಇನ್ವೆಸ್ಟಿಗೇಷನ್. ಇವಾಗ ಪಾಪ ತಾಯಿನ ಯಾಕೆ ಈ ತರ ನೀವ್ ಏನೇನೋ ಮಾಡೋ ತಪ್ಪುಗಳನ್ನೇ ಅವ್ರು ನಿಮ್ಮ ಪಾನುಗಳಾಗಿ ಯೂಸ್ ಮಾಡ್ಕೊಂಡು ಸುಳ್ಳು ಅವ್ರ ಕೈಲಿ ಹೇಳ್ಸಿ ಅವ್ರಿಗೆ ಕೋರ್ಟ್ ಅಲ್ಲೆಲ್ಲ ಸಿಕ್ಕಾಕೊಂಡು ಅದನ್ನ ಕವರ್ ಅಪ್ ಇಷ್ಟೊಂದೆಲ್ಲ ಯಾಕೆ ಅಂತ ನಮ್ಮದ ಸರ್. ಅಷ್ಟೇ. ಡಿಫೆನ್ಸ್ ಎದುರಿಸಿಲ್ವಾ ತಾಯಿಗೆ? ಆರೋಪಿಗಳ ಯಾವುದೇ ಕಾರಣಕ್ಕೂ ಎದುರಿಸಿಲ್ಲ. ನೀವು ನೋಡಿ ಯಾರನ್ನ ಕೋರ್ಟ್ ಅಲ್ಲಿ ಇದ್ದವ್ರನ್ನ ಯಾರ ಕೇಳಿ. ನಾವು ಪ್ರಾಸಿಕ್ಯೂಷನ್ ಗಿಂತ ಗೌರವವಾಗಿ ಪ್ರೀತಿಯಿಂದ ನಮ್ಮ ಮನೆಯವರು ಒಬ್ರನ್ನ ಯಾರನ್ನ ನಡ್ಕೊಬೇಕು ಹಾಗೆ ನಡ್ಕೊಂಡಿದ್ರು. ಯಾಕೆಂದ್ರೆ ಪಾಪ ಅವ್ರು ಬಂದು ಸಾಕ್ಷಿ ಹೇಳ್ತಾ ಇದಾರೆ. ಶಿ ಇಸ್ ಎ ಗೆಸ್ಟ್ ಆಫ್ ಎ ಕೋರ್ಟ್. ನಾವ್ ಯಾವ ಒಂದು ಗೌರವ ಕೊಡ್ಬೇಕು, ಏನ್ ಕಂಫರ್ಟ್ ಮಾಡ್ಬೇಕು ಎಲ್ಲ ಮಾಡಿದ್ರೆ. ಆ ರೀತಿ ಅವ್ರೇನೋ ಅಪವಾದನೂ ಇರಲ್ಲ ನನ್ನ ಪ್ರಕಾರ ಕೇಳಿದ್ರೆ ನೀವು. ಇದು ದರ್ಶನ್ ಆಗಿದ್ದಕ್ಕೆ ಇಲ್ಲಿವರೆಗೂ ಬಂತಾಯ್ತು ಸುಧನ್ವ ಅವರ ಈ ಕೇಸ್. ಇಲ್ಲಾಂದ್ರೆ ಬೇಲ್ ಸಿಕ್ಕೊಂಡು ಇವರೆಲ್ಲ ಆಚೆ ಇರ್ತಿದ್ರು ಅಂತ ನೀವು ಹೇಳೋದು? ನನ್ನ ಪ್ರಕಾರ 100% ನೀವ್ ಹೇಳಿದ್ ನಿಜ. ಓಕೆ, ಡೌಟೇ ಇಲ್ಲ ಅದ್ರಲ್ಲಿ. ಎಷ್ಟು ಮರ್ಡರ್, ಟ್ರಿಬಲ್ ಮರ್ಡರ್ ಕೇಸು ಬ್ರಾಡ್ ಡೇ ಲೈಟ್ ಅಲ್ಲಿ ಆಗಿರೋದು ಎಲ್ಲದ್ರಲ್ಲೂ ಇದಾರೆ. ಇದ್ರಲ್ಲಿ ನೋಡಿ ಲೇಡೀಸ್ ಕೂಡ ಇನ್ನು ಕಸ್ಟಡಿಲಿ ಇದಾರೆ. ನೀವ್ ಹೇಳ್ದಂಗೆ ಸೆಲೆಬ್ರಿಟಿ ಆಗಿರೋ ಒಂದೇ ಕಾರಣಕ್ಕೆ ಇದು ಇಷ್ಟೊಂದಾಗಿದೆ. ಅಂದ್ರೆ ಒಂದ್ ಕೊಲೆ ಏನಂತ ಕನ್ಸಿಡರ್ ಮಾಡ್ಬೇಕು ಸಮಾಜ ಅಥವಾ ನ್ಯಾಯಾಲಯದ ಕಡೆಯಿಂದ ನಮ್ಗೆ ಸಮಾಜಕ್ಕೆ ಏನ್ ಸಂದೇಶ ಬರಬೇಕು ಅಂತ ಸದನ ನೀವು ವಾದ ಮಾಡೋದು? ದೊಡ್ಡವರು ಬೇರೆ ಮರ್ಡರ್ ಮಾಡಿದ್ರೆ ಸುಮ್ನೆ ಅವ್ನು ರ್ಯಾಗ್ ಪಿಕ್ಕರ್ ಆಗ್ಲಿ, ಅವನು ಪ್ರಧಾನ ಮಂತ್ರಿ ಆಗ್ಲಿ, ಯಾರೇ ಆರೋಪಿ ಆದ್ರೆ ಎಲ್ಲಾರು ಒಂದೇ ರೀತಿ ನೋಡಿ. ಅಲ್ಲಿ ನಿಮ್ CRPC ಆಗ್ಲಿ BNSS ಅಲ್ಲೇ ಒಬ್ಬ ಆರೋಪಿನ ಒಂಥರ ಟ್ರೀಟ್ ಮಾಡ್ಬೇಕು, ಇನ್ನೊಂದು ಆರೋಪಿನ ಇನ್ನೊಂದ್ ರೀತಿ ಟ್ರೀಟ್ ಮಾಡ್ಬೇಕು ಅನ್ನೋದಲ್ಲ. ಎಲ್ಲಾನು ಹೇಗಿದೆಯೋ ಸಮವಾಗಿ ನಡೆಸ್ಕೊಡಿ ಅನ್ನೋದು ನಮ್ಮ ವಾದ. ಆಮೇಲೆ ಈ ಕೇಸಿಗೆ ಬಂದಂಗೆ ಅಲ್ಲಿ ಏನು ಸತ್ಯ ಘಟನೆ ನಡೆದಿದ್ಯೋ ಅದನ್ನ ನೀವು ತೋರಿಸ್ತೀರಾ ಪ್ಯಾಚ್ ಅಪ್ ಮಾಡ್ಕೊಂಡು. ಇವಾಗ ಏನಾಗ್ಬಿಟ್ಟಿದೆ, ಎಲ್ಲ ಕಡೆ ಸಾಮಾನ್ಯವಾಗಿ ಮೀಡಿಯಾದಲ್ಲಿ ನಾನ್ ನೋಡ್ದಂಗೆ ಅದು ರೂಲ್ ತರ ಆಗೋಗಿದೆ. ಏನು ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಏನಿದೆಯೋ ಅದೇ ಸತ್ಯ ಅಂತ ಅಲ್ಲ. ಅದು ಚಾರ್ಜ್ ಶೀಟ್ ಅಲ್ಲಿ ಇರೋದು ಸತ್ಯ ಅಲ್ಲ, ಸತ್ಯನೇ ಬೇರೆ ಇರುತ್ತೆ. ದಯವಿಟ್ಟು ಒನ್ ಸೈಡ್ ವರ್ಷನ್ ಈ ಕೇಸಲ್ಲಿ ACP ಚಂದನ್ನು, DCP ಗಿರೀಶು, ಕಾಮಾಕ್ಷಿ ಪಳ್ಳೆದ ಠಾಣಾಧಿಕಾರಿ ಅಥವಾ IO ಇವರೆಲ್ಲ ಹೀರೋಗಳಾಗಕ್ಕೆ ದರ್ಶನ್ ಮೇಲೆ ಹಾಗೆ ಸಾಧಿಸಿ ಈ ಅವಕಾಶವನ್ನ, ಈ ಸಮಯಾವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ಈ ತರ ಮಾಡಿದ್ರು ಅಂತ ನಿಮ್ ವಾದ?
ಸರ್ ಯಾವ್ದಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರಿಗೆ ಯಾಕೆಂದ್ರೆ ಅವರೇ ಹೇಳ್ಬೇಕು ಯಾವ್ದಕ್ಕೋಸ್ಕರ ಅವ್ರ ಮನ್ಸೊಳಗೆ ಏನಿತ್ತು ಅನ್ನೋದನ್ನ ನಾನು ಅರಿಯಷ್ಟು ನನಗೆ ಇದು ಸೆವೆನ್ ಸೆನ್ಸ್ ಇಲ್ಲ. ಬಟ್ ಇನ್ವೆಸ್ಟಿಗೇಷನ್ ಅಲ್ಲಂತೂ ಬಹಳ ಲ್ಯಾಪ್ಸಸ್ ಇದೆ. ಇವ್ರು ಯಾರು ಕೊಲೆನೇ ಮಾಡಿಲ್ಲ ಅಂತ ಹೇಳ್ತೀರಾ ಸದನ್ ಅವರೇ? ಇವ್ರು ಯಾರು ಕೊಲೆಗೂ ಇಲ್ಲಿ ಇರೋ ಆರೋಪಿಗಳಿಗೂ ಸಂಬಂಧ ಇಲ್ಲ ಅಂತ ಹೇಳ್ತೀರಾ ನೀವು? ಅಲ್ಲ, ಅದಕ್ಕೆ ನಾನ್ ಡಿಸೈಡ್ ಮಾಡಲ್ಲ ಸರ್, ಕೋರ್ಟ್ ಡಿಸೈಡ್ ಮಾಡುತ್ತೆ. ಬಟ್ ಮೇಲೆ ಇಲ್ಲಿ ಏನ್ ಕಾಣಿಸ್ತಾ ಇರೋ ಡಾಕ್ಯುಮೆಂಟ್ 100% ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ. ಫೇರ್ ಅಂದ್ರೆ ಹಿಡ್ದಿರೋದನ್ನ ಇರೋ ತರ ಮುಂದೆ ತಂದಿಲ್ಲ, ಬಹಳಷ್ಟು ಪ್ಲಾಂಟ್ ಆಗಿದೆ. ಒಂದು ವಿಷಯ ಕೇಳ್ತಾರೆ ನಾನು. ಈಗ ಅವರು ಆ ಹುಡುಗ ರೇಣುಕಾ ಸ್ವಾಮಿ ಮನೆ ಬಿಟ್ಟಾಗ ಯಾವ ಬಟ್ಟೆ ಧರಿಸಿದ್ದನೋ ಅದೇ ಬಟ್ಟೆ ರಿಕವರಿ ಆಗಿದೆ ಆಗಿಲ್ಲ, ಅಥವಾ ಇಂಥ ಬಟ್ಟೆ ಹಾಕೊಂಡು ಹೋದ ಅಂತ ಒಂದು ವಿಚಾರ ಇರುತ್ತೆ. ಪಟ್ಟಣಗೆರೆ ಶೆಡ್ ಅಲ್ಲಿ ಆತ ಈ ಸ್ಥಿತಿಲಿ ಬಿದ್ದಿದ್ದ, ಬ್ಲೂ ಜೀನ್ಸ್ ಪ್ಯಾಂಟ್ ಹಾಕಿದ್ದ, ವೈಟ್ ಬನ್ನಿನ್ ಹಾಕಿದ್ದ ಅಂತ ಬಂದಾಗ ಏನ್ ಸೂಚಿಸುತ್ತೆ ಇದು? ಇದ್ರಲ್ಲಿ ಒಂದೇ ಒಂದು ಹೇಳ, ಈ ಘಟನೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀರಾ ನೋಡಿ. ಅವ್ರ ಪ್ರಕಾರನೇ ಪ್ರಾಸಿಕ್ಯೂಷನ್ ಪ್ರಕಾರ ಅವ್ರು 161 ಅವ್ರ ತಾಯಿ ಸ್ಟೇಟ್ಮೆಂಟ್ ಪ್ರಕಾರ ಬೆಳಿಗ್ಗೆ ಪಿಂಕ್ ಶರ್ಟ್, ಪೊಲೀಸ್ ಅವ್ರ ಪ್ರಕಾರ ವೈಟ್ ಶರ್ಟ್. ಆಯ್ತು, ವೈಟ್ ಶರ್ಟೇ ಆಗ್ಲಿ ಅಂತ. ನೀವು ಸತ್ತಿರುವಾಗ ಬಾಡಿ ನೋಡಿ, ಬ್ಲಾಕ್ ಕಲರ್ ಫುಲ್ ಸ್ಲೀವ್ಸ್ ಟಿ ಶರ್ಟ್. ಆ ಬಟ್ಟೆ ಅವ್ರ ಮೈ ಮೇಲೆ ಹೆಂಗ್ ಬಂತು ಅಂತ ತನಿಖೆಯಲ್ಲಿ ಎಲ್ಲೂ ಇಲ್ವೇ ಇಲ್ಲ. ಓಕೆ, ಅವ್ರ ತಾಯಿದು ಕೂಡ ನಾನೇ ಪ್ರಶ್ನೆ ಕೇಳಿದೀನಿ, ಈ ಬಟ್ಟೆ ಯಾರ್ದು ಅಂದ್ರೆ ನಮ್ದಲ್ಲ ಅಂತಿದ್ದಾರೆ. ಅದ್ರ ಬಗ್ಗೆ ತನಿಖೆನೇ ಇಲ್ಲ. ಇಷ್ಟು ತನಿಖೆ ಮಾಡಿದಿರಿ ಇದು ಅಂತ ಇದ್ರಲ್ಲ, ಅದ್ರ ಬಗ್ಗೆ ಏನ್ ಸತ್ಯ ಕೇಳ್ಬಾರ್ದ ನಾವು? ಬೆಳಿಗ್ಗೆ ಪಿಂಕ್ ಕಲರ್ ಬಟ್ಟೆ ಅಂತೀರಾ, ಈ ಬಟ್ಟೆ ಬ್ಲಾಕ್ ಇದೆ ಹಾಕಿದೆ ಅಂತೀರಾ, ಅದ್ರ ಬಗ್ಗೆ ತನಿಖೆ ಇಲ್ಲ. ಏನ್ ಮಾಡಿ ಕೇಳಿ ಯಾರನ್ನ ಕೇಳೋದ್ ನಾವು? ಯಾರು ನೀವು ಕೇಳಲೇಬೇಕಲ್ವಾ? ಕರೆಕ್ಟ್. ಈಗ ಅಷ್ಟು ನಾವು ಡಿಫೆನ್ಸ್ ಅವ್ರು ಕೇಳಲೇಬಾರ್ದು ಅಂದ್ರೆ ಚಾರ್ಜ್ ಶೀಟ್ ಮೇಲೆ ಕನ್ವಿಕ್ಷನ್ ಕೊಡಕ್ ಆಗಲ್ಲ. ಅದ್ರ ಮೇಲೆ ಅಲ್ವಾ? ಈಗ ನಾನು ಸುಮ್ಮನೆ ಜನರಲ್ ಕ್ವಶನ್ ಕೇಳ್ತಾ ಇದ್ದೀನಿ, ಇದನ್ನ ಪೂರ್ತಿ ನಾನೇನೋ ಲೀಗಲ್ ಟರ್ಮ್ಸ್ ಕೇಳ್ತಾ ಇದ್ದ ಅಂತ ಭಾವಿಸ್ಬೇಡಿ. ಆಯ್ತಪ್ಪ, ಹುಡುಗ ಅಲ್ಲಿಂದ ಮನೆಯಿಂದ ಹಾಕೊಂಡು ಯಾವುದೋ ಬಂದಿದ್ದ, ಮಧ್ಯದಲ್ಲಿ ಯಾರೋ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರು, ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕೋಣ ಅಂತ ಯಾವುದೋ ಕೊಂಡ್ಕೊಂಡು ಬಂದಿದ್ದ ಅವನು, ಅಥವಾ ಬ್ಯಾಗಲ್ಲಿ ಇತ್ತು ಆ ಬಟ್ಟೆ ಧರಿಸಿದ್ದ. ದೊಡ್ಡ ಇಶ್ಯೂನಾ ಇದು? ಕರೆಕ್ಟ್ ಅಲ್ಲ, ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ? ಎಲ್ಲಿ ಹೋಗಿದ್ರು, ಎಲ್ಲಿ ಬಟ್ಟೆ ತಗೊಂಡಿದ್ರು, CCTV ಎಲ್ಲಿತ್ತು, ಒಂದಿಷ್ಟು ಏನು. ಇವಾಗ ಅದು ಬೇರೆ ಬೇರೆ ನೀವು ಚಪ್ಲಿ ಫುಟ್ ಮಾರ್ಕ್ ತಗೊಂತೀರಾ, ಬಟ್ಟೆ ಯಾವ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ವಾ? ಅವ್ರ ತಾಯಿ ಇನ್ನೊಂದು ಹೇಳಿದ್ರು, ನಾನು ಇದು ಇನ್ಕ್ವೆಸ್ಟ್ ಗೆ ಬಾಡಿ ತಗೊಂಡು ಹೋಗ್ತಾ ನನ್ಗೆ ವೆಪನ್ಸ್ ತೋರ್ಸಿದ್ರು, ಈ ವೆಪನ್ಸ್ ಅಲ್ಲೇ ಅವ್ರನ್ನ ಇದು ಮಾಡಿದ್ದು ಅಂತ ಹೇಳ್ತಾರೆ. ಪೊಲೀಸ್ ಕೇಸ್ ಪ್ರಕಾರ ವೆಪನ್ಸ್ ಸೀಸ್ ಆಗಿರೋದೆಲ್ಲ ಸಬ್ಸಿಕ್ವೆಂಟ್ ಡೇಟ್ಸ್. ಏನು ಈ ರೀತಿ ತನಿಖೆ ಮಾಡಿ ಏನೋ ಪಾಪ ಅವ್ರಿಗೆ ತೋರಿಸಿ, ಪಾಪ ನಿಜ ಹೇಳ್ತಾ ಇದಾರೆ ಅವರು, ನಿಜ ಹೇಳ್ತಾ ಇದ್ರೆ ಇವರು ನಿಜ ಹೇಳಕ್ಕೂ ಬಿಡ್ತಾ ಇಲ್ಲ. ಈಗ ಪ್ರಾಸಿಕ್ಯೂಷನ್ಗೆ ಬೇಕಾಗಿರೋ ತರದಲ್ಲಿ ಅವರು ಹೇಳ್ತಾ ಇಲ್ಲ ವಿಷಯ ಅಂತನಾ ನಿಮ್ ವಾದ? 100% ನಾನು ಇಷ್ಟೊತ್ತು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೆ. ಬರ್ತಿಲ್ಲ ವಿಷಯ ಅಂತ ಡಿಫೆನ್ಸ್ ಬರೋದು ಬೇಕಾಗಿಲ್ಲ, ಪ್ರಾಸಿಕ್ಯೂಷನ್ಗೂ ಬರೋದ್ ಬೇಕಾಗಿಲ್ಲ. ಅದೇನಿದೆ ನಿಜ ಬರ್ಲಿ. ನಾನು ಹೇಳ್ತಾ ಇರೋದು ಕೊನೆಗೆ ಅಟ್ಲಿ ನಮ್ದು ಏನು ಇವಾಗ ಇದು ನಿರಪರಾಧಿನೋ ಅಪರಾಧಿನೋ ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ. ನಾನಾಗ್ಲಿ ನೀವಾಗ್ಲಿ ಡಿಸೈಡ್ ಮಾಡೋದಲ್ಲ. ಇವಾಗ ಅಲ್ಲಿ ಒಂದು ಅಲಿಗೇಷನ್ ಮಾಡಿದ್ದಾರೆ, ಅದು ಸತ್ಯನೋ ಸುಳ್ಳು ಅನ್ನೋದನ್ನ ಕ್ರಾಸ್ ಎಕ್ಸಾಮಿನೇಷನ್ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಇದೆಲ್ಲ ಒಂದು ಪ್ರಯತ್ನ ಅಷ್ಟೇ. ಸತ್ಯಾನ್ವೇಷಣೆ ಏನು ಟ್ರಯಲ್ ನಡೀತಾ ಇರೋದು ಸತ್ಯಾನ್ವೇಷಣೆ ಅಷ್ಟೇ ಹೊರತು ನಮ್ಗೂ ಏನು ನಾವು ನಮ್ ಕರ್ತವ್ಯ ಮಾಡ್ತಾ ಇದೀರಿ. ನಾಳೆ ಇವಾಗ ನಮ್ಮ ಆಫೀಸ್ ಬಾಗ್ಲು ಎಲ್ಲರಿಗೂ ಓಪನ್ ಇರ್ತದೆ, ಯಾರು ಬೇಕೋ ನಮ್ ಸರ್ವಿಸ್ ಬಂದ್ ತಗೊಬಹುದು. ನಾವ್ ಯಾರನ್ನೂ ಜಡ್ಜ್ ಮಾಡಲ್ಲ. ನೀನ್ ನನ್ ಪೇಪರ್ ಓದ್ತೀನಿ, ಆ ಚಾರ್ಜ್ ಶೀಟ್ ಇದ್ರ ಪ್ರಕಾರ ಎಷ್ಟು ಬೆಸ್ಟ್ ಆಫ್ ಮೈ ಅಬಿಲಿಟಿ ಕೋರ್ಟ್ ಅಲ್ಲಿ ಏನೇನಿದೆಯೋ ಅದ್ರ ಪ್ರಕಾರ ಡಿಫೆಂಡ್ ಮಾಡಕ್ಕೆ ಕಾನೂನು ಅಡಿಯಲ್ಲಿ ಡಿಫೆಂಡ್ ಮಾಡ್ತೀನಿ. ಫಸ್ಟ್ ಐ ಆಮ್ ನಾಟ್ ಡಿಫೆಂಡಿಂಗ್ ಅಕ್ಯೂಸ್ಡ್, ಐ ಆಮ್ ಡಿಫೆಂಡಿಂಗ್ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಸೇಸ್ ಹಿ ಹ್ಯಾಸ್ ಅ ರೈಟ್ ಟು ಎಂಗೇಜ್ ಇನ್ ಲೀಗಲ್ ಪ್ರಾಕ್ಟೀಷನರ್. ನಾವು ಅವ್ರಿಗೆ ಲೀಗಲ್ ಇದು ಕೊಡ್ತಾ ಇದ್ರೆ ಹೊರತು ನಮ್ಗೆ ಇವ್ರ ಮೇಲೆ ಸ್ಪೆಷಲ್ ಯಾರ ಮೇಲೆ ಅವ್ರ ಮೇಲೆ ಏನ್ ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ. ನೀವ್ ಹೇಗ್ ಒಂದ್ ಕರ್ತವ್ಯ ಮಾಡ್ತಾ ಇದ್ರೋ ಆಗ ನಾನೊಂದು ಕರ್ತವ್ಯ ಮಾಡ್ತೇನೆ. ಫೈನ್. ನಾನು ನಗರ ಸರ್ಗೆ ಒಂದು 2-3 ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಕೇಳ್ಬೇಕು ನಾನು. ಒಂದೇ ಒಂದು ಬ್ರೇಕ್ನ ಸಮಯ. ಬ್ರೇಕ್ ಆದ್ಮೇಲೆ